ಒಂದು ಶಾಂತವಾದ ಹಳ್ಳಿಯಲ್ಲಿ ಸೋಮೇಶ್ವರ ಎಂಬ ಭಕ್ತಿಪರ ಪಂಡಿತನಿದ್ದನು. ಅವನ ಹೃದಯವು ದುರ್ಗಾದೇವಿಯ ಮೇಲಿನ ಭಕ್ತಿಯಿಂದ ತುಂಬಿತ್ತು. ಒಂದು ದಿನ ಅವನ ಜ್ಞಾನಿ ಗುರು ಅವನಿಗೆ ಹೇಳಿದರು, ದೇವಿಯ ಅನುಗ್ರಹವನ್ನು ಪಡೆಯಬೇಕಾದರೆ ಅರಣ್ಯಕ್ಕೆ ಹೋಗಿ ಭಕ್ತಿಯಿಂದ ತಪಸ್ಸು ಮಾಡು. ಒಂದೇ ಮಾತಿನಲ್ಲಿ ಸೋಮೇಶ್ವರ ಅದನ್ನು ಅನುಸರಿಸಿದನು. ಅವನು ದಟ್ಟವಾದ ಕಾಡಿನೊಳಗೆ ನಡೆದು ತನ್ನ ತಪಸ್ಸನ್ನು ಆರಂಭಿಸಿದನು. ದಿನಗಳು ತಿಂಗಳುಗಳಾದವು, ತಿಂಗಳುಗಳು ವರ್ಷಗಳಾದವು. ಬಿಸಿಲು, ಮಳೆ, ಗಾಳಿ ಏನೇ ಬಂದರೂ ಸೋಮೇಶ್ವರ ತನ್ನ ಧ್ಯಾನದಲ್ಲಿ ಅಚಲವಾಗಿ ಉಳಿದನು. ಅವನ ಭಕ್ತಿ ವ್ಯರ್ಥವಾಗಲಿಲ್ಲ. ಒಂದು ದಿವ್ಯ ದಿನ ಪ್ರಕಾಶಮಾನವಾದ ರೂಪದಲ್ಲಿ ದುರ್ಗಾದೇವಿ ಅವನ ಮುಂದೆ ಪ್ರತ್ಯಕ್ಷಳಾದಳು. ಅವನ ಭಕ್ತಿಗೆ ಸಂತುಷ್ಟಳಾದ ದೇವಿ ಹೇಳಿದರು, ಮಗನೇ, ನಿನಗೆ ಬೇಕಾದ ವರವನ್ನು ಕೇಳು. ಸೋಮೇಶ್ವರ ಕೈ ಮುಗಿದು ಹೇಳಿದನು, ನೀವು ನನಗೆ ವರ ನೀಡಬೇಕಾದರೆ ಮೃತರನ್ನು ಬದುಕಿಸುವ ಸಂಜೀವಿನಿ ಬೂಟಿಯನ್ನು ನೀಡಿರಿ. ದೇವಿ ಅವನ ಮನಸ್ಸಿನ ಆಶೆಯನ್ನು ಪೂರ್ಣಗೊಳಿಸಿ ಆ ಅದ್ಭುತ ಬೂಟಿಯನ್ನು ಅವನ ಕೈಗೆ ನೀಡಿದಳು ಮತ್ತು ಹೇಳಿದರು, ಇದನ್ನು ಜಾಗರೂಕತೆಯಿಂದ ಉಪಯೋಗಿಸು. ಆದರೆ ಜ್ಞಾನಕ್ಕಿಂತ ಆಸೆ ಅವನ ಮನಸ್ಸಿನಲ್ಲಿ ಬೆಳೆಯಿತು. ಜನರು ತನ್ನನ್ನು ಹೊಗಳುವರು, ತಾನೊಬ್ಬ ನಾಯಕನಾಗುವನು, ಗೌರವ ಮತ್ತು ಅಧಿಕಾರ ಪಡೆಯುವನು ಎಂದು ಅವನು ಕಲ್ಪಿಸಿಕೊಳ್ಳಲು ಆರಂಭಿಸಿದನು. ಶೀಘ್ರದಲ್ಲೇ ಅವನ ಮನಸ್ಸಿನಲ್ಲಿ ಒಂದು ಸಂಶಯ ಮೂಡಿತು. ಈ ಬೂಟಿ ನಿಜವಾಗಿಯೂ ಕೆಲಸ ಮಾಡುತ್ತದೆಯೇ? ಅದನ್ನು ಪರೀಕ್ಷಿಸಲು ಅವನು ಕಾಡಿನಲ್ಲಿ ಸತ್ತ ಸಿಂಹವನ್ನು ಕಂಡನು. ಮತ್ತೆ ಅದರ ಮೇಲೆ ಸಂಜೀವಿನಿ ಬೂಟಿಯ ಕೆಲವು ಹನಿಗಳನ್ನು ಹಾಕಿದನು. ಒಂದು ಕ್ಷಣ ಏನೂ ಆಗಲಿಲ್ಲ. ಆದರೆ ಅಚಾನಕ್ ಸಿಂಹದ ಕಣ್ಣುಗಳು ತೆರೆಯಿತು. ಅದು ಎದ್ದು ನಿಂತಿತು. ಇನ್ನಷ್ಟು ಶಕ್ತಿಯುತವಾಗಿ, ಭಯಾನಕವಾಗಿ ಮತ್ತು ಭೀಕರವಾಗಿ ಗರ್ಜಿಸಿತು. ಆ ಕ್ಷಣದಲ್ಲಿ ಸೋಮೇಶ್ವರ ತನ್ನ ದೊಡ್ಡ ತಪ್ಪನ್ನು ಅರಿತನು. ಭಯ ಅವನ ಮನಸ್ಸನ್ನು ಆವರಿಸಿತು. ಅವನ ಕಾಲುಗಳು ನಡುಗಿದವು. ಆದರೆ ಈಗ ತಡವಾಗಿತ್ತು. ತಾನು ಜೀವ ಕೊಟ್ಟ ಪ್ರಾಣಿಯಿಂದ ತಪ್ಪಿಸಿಕೊಳ್ಳಲು ಅವನಿಗೆ ಸಾಧ್ಯವಾಗಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಅವನದೇ ಕೃತ್ಯ ಅವನ ಅಂತ್ಯದ ಕಾರಣವಾಯಿತು. ಮತ್ತೆ ಕಾಡಿನಲ್ಲಿ ಮೌನ ಆವರಿಸಿತು. ಎಲ್ಲರಿಗೂ ಒಂದು ಪಾಠವನ್ನು ಬಿಟ್ಟು, ಜ್ಞಾನವಿಲ್ಲದ ಶಕ್ತಿ ನಾಶಕ್ಕೆ ದಾರಿ ಮಾಡುತ್ತದೆ ಮತ್ತು ಆಸೆ ಆಶೀರ್ವಾದವನ್ನೇ ಶಾಪವಾಗಿಸುತ್ತದೆ.